अस्सलाम वालेकुम रहमतुल्लाहि व बरकातुहू। मेरे भाई मैंने चंद किताबा है ना क्या मैं प्रिंट करा लिया हूँ। पुराने ओल्ड बुकों में के है ना क्या ಫಾರ್ಮುಲೆ मेरे भाइयों ಅಣ್ಣ ಎಲ್ಲರಿಗೂ ನಮಸ್ಕಾರ। ನಾನು ಕೆಲವೊಂದು ಬುಕ್ಸು ಪ್ರಿಂಟ್ ಮಾಡೀನಿ। ಓಲ್ಡ್ ಬುಕ್ನಾಗಿದ್ದು ಅಣ್ಣ ನೋಡಿ, ಓಲ್ಡ್ ಬುಕ್ನಾಗಿದ್ದು ಈ ಥರ ನಾನು ಕಂಪ್ಯೂಟರ್ನಲ್ಲಿ ಇದ್ದು ಸ್ಕ್ಯಾನಿಂಗ್ ಮಾಡಿ ನಾನು ಮಾಡಿಕೊಂಡೀನಿ ನೋಡಿ ಅಣ್ಣ ಗೆಳೆಯರೇ। ನಾನು ಏನೇ ಇರಲಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆತನದೇ ಒಂದೊಂದಾಗಿ ಬಿಡಿಸಿ ಬರ್ಕೊತಾ ಇದ್ದೀನಿ ನಾನು ನೋಡಿ। ಎಲ್ಲ ತುಂಬ ನೋಡಿ ಈ ಥರ ಎಲ್ಲ ತುಂಬಿದ ಗೆಳೆಯರೇ ನೋಡಿ। ಮತ್ತು ಓಲ್ಡ್ ಇದು ಈ ಬುಕ್ನಾಗಿದ್ದಿದ್ದೇ ಇದರಲ್ಲಿ ಬರ್ದೀನಿ, ಇದನ್ನು ಕೂಡ ಮಾಡಬೇಕು, ನಾನು ಬರೀಬೇಕು ನೋಡಿ ಗೆಳೆಯರೇ। ಇಂಥ ಹಳೆ ಬುಕ್ಕು ಎಲ್ಲ ಏನಪ್ಪ ಅಂತಂದರೆ ಈ ಥರ ಆಗಿದೆ ಬುಕ್ಕು ತೆಗಿತಾ ಇದ್ದರೆ ಏನಪ್ಪ ಅಂತಂದರೆ ನೋಡಿ ಗೆಳೆಯರೇ, ಹೋಗ್ತಾ ಇದೆ ಬರ್ತಾ ಇಲ್ಲ ನೋಡಿ, ಸ್ವಲ್ಪ ನೋಡಿ ಅರ್ಧ ಹೋಗ್ತಾ ಇದೆ ಗೆಳೆಯರು, ಈ ಥರ ಅರ್ಧ ಹೋಗ್ತಾ ಇದೆ ಕೆಲವೊಂದು ನೋಡಿ, ಇದು ಅರ್ಧ ಹೋಗ್ತಾ ಇದೆ, ಅದರ ಸಲ ನಾನು ಬಿಚ್ಚುತ್ತಾ ಇಲ್ಲ ನೋಡಿ। ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಬುಕ್, ಇದರಲ್ಲಿ ಎಲ್ಲದರ ಬಗ್ಗೆ ಐತೆ ಈ ಬುಕ್ಕು। ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಗೆಳೆಯರೆ, ಇದು ಹಳೆ ಬುಕ್ಕು, ಇದೂ ಹಳೆ ಬುಕ್ಕು ಗೆಳೆಯರೆ। ಈ ಥರ ನೋಡಿ ಎಲ್ಲ ಕೈ ಬರಹನೇ ಇದೆ ಗೆಳೆಯರೆ ನೋಡಿ, ಎಲ್ಲ ಬುಕ್ಸ್ ಕೈ ಬರಹನೇ ಇದೆ, ಎಲ್ಲ ಅಂದರೆ ಕೆಲವು ನೋಡಿ ಎಲ್ಲ ಹಳೇವು, ಈಗಿನವೆಲ್ಲ ನಾವು ಗೆಳೆಯರೆ 800 ವರ್ಷದ ಹಿಂದಿನ ಗೆಳೆಯರೆ ಬುಕ್ಸ್ಗಳು ನೋಡಿ ಈ ಥರ ಇದೆ, ಎಲ್ಲ ಹಳೇದ ಎಲ್ಲ ಈ ಥರ ಅರ್ಧೋಗಿದೆ ನೋಡಿ ಗೆಳೆಯರೆ ನೋಡಿ। ಮತ್ತು ಇದು ನೋಡಿ ಗೆಳೆಯರೆ, ಇದರಲ್ಲಿ ಕೂಡ ಆವಾಜ್ ಸ್ವಲ್ಪ ಬರ್ದಿದ್ದು ನೋಡಿ, ಎಲ್ಲ ಬರ್ದಿದ್ದು ಕೆಲವೊಂದು। ಈಗ ಈ ಬುಕ್ಕನ್ನು ಪೂರ್ತಿ ಹರಿದೋಗೈತೆ ನೋಡಿ, ಇದನ್ನು ಹರಿದೋಗ್ಯದ ನೋಡಿ ಗೆಳೆಯರೆ, ಇದನ್ನು ಹರಿದೋಗಿದೆ ಅಯ್ಯೋ ಎಲ್ಲ। ಇದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಇದೆ, ಇದು ಏನಿಲ್ಲ, ಇದಂತೂ ಕಲರ್ ತುಕ್ಕಾಗಿಬಿಟ್ಟಿದೆ ಬುಕ್ಕು, ಎಷ್ಟು ಹಳೇದಿದೆ ಅಂದರೆ ಹೇಳಲಾರ್ದಷ್ಟು ಹಳೇದಿದೆ ಇದು ನೋಡಿ ಗೆಳೆಯರೆ, ಏನಿಲ್ಲ ಎಲ್ಲ ಹಳೆಯದಾಗಿದೆ। ಇದನ್ನು ನೋಡಿ ಗೆಳೆಯರೆ, ಅಲ್ಲಿ ಇದ್ದಿದ್ದೇ ನಾನು ಈಗ ಈ ಡೈರಿಯಲ್ಲಿ ಇದರಲ್ಲಿ ಬರೆದೀನಿ, ಇದರಲ್ಲಿ ಕಂಪ್ಯೂಟರ್ ಮುಂದೆ ಕುಂತು ಮಾಡೀನಿ, ಮತ್ತು ಇದರಲ್ಲಿ ಕೂಡ ಇನ್ನೂ ಸ್ವಲ್ಪ ಬರಿತಾ ಇದ್ದೀನಿ। ತುಂಬ್ಯದ ಇದು ಡೈರಿ, ಇದು ಕಂಪ್ಲೀಟ್ ನೋಡಿ ತುಂಬ್ಯದ ಇದು ಡೈರಿ, ಇನ್ನೂ ಸ್ವಲ್ಪ ಇದು ಈಗ ಇದರಲ್ಲಿ ಬರಿತಾ ಇದ್ದೀನಿ ನೋಡಿ ಗೆಳೆಯರೆ। ಕೆಲವರು ಹೇಳ್ತಾರೆ ನನವು ಅವು ಇವು ಅಂತಂತಂದರು, ಯಾರೂ ಇಲ್ಲ ಗೆಳೆಯ, ಇಂಥವು ದಾದಾಪ್ ಅಂದರೆ ಏಸು 1 2 ಇಲ್ಲ ಗೆಳೆಯರೇ, ನನ್ನ ಹತ್ರ ದಾದಾಪ್ ಅಂದರೆ ಬಹಳ ಇದಾವೆ ಗೆಳೆಯರೇ ನೋಡಿ ಈ ಥರ। ಈಗ ಒಂದು ಸಣ್ಣ ಫಾರ್ಮುಲಾನು ಹೇಳ್ತೀನಿ ನೋಡಿ ಗೆಳೆಯರೇ। ಹಾಯ್ ಗೆಳೆಯರೇ, ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಇದ್ದೀರಿ ಅಂತಂದು ನಾನು ತಿಳ್ಕೊಂಡೀನಿ। ಚೆನ್ನಾಗಿ ಇರಬೇಕು, ಚೆನ್ನಾಗಿ ಮನೆಯಲ್ಲಿ ಕೂಡ ನೋಡಿಕೊಳ್ಳಬೇಕು, ಹಿರಿಯರಿಗೂ ಮತ್ತು ಕಿರಿಯರಿಗೂ ಕೂಡ ಗೆಳೆಯರೇ ನೋಡಿ ಗೆಳೆಯರೇ। ನಾನು ಒಂದು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದೆ, ಆದರೂ ನನಗೆ ಇನ್ನೂ ಸಮಾಧಾನ ಆಗಿಲ್ಲ। ಹಿಂದಿಯಲ್ಲಿ ಉರ್ದುಯಲ್ಲಿ ವಿಡಿಯೋ ಮಾಡಿದರೆ ಒಂದು ಅರ್ಧ ತಾಸನಾಗನೇ ಭಾಳ ಲೈಕ್ನೂ ಬರ್ತಾವ, ಕಮೆಂಟ್ನೂ ಬರ್ತಾವ, ಅವರ ಸಮಸ್ಯೆಗಳು ಕೂಡ ಕೇಳ್ತಾರೆ। ಆದರೆ ನೀವು ಬಿಟ್ಟು 2 ರಿಂದ 3 ದಿವಸ ಆಯಿತು, ಅತಿ ಸ್ಲೋವಾಗಿ ನೋಡ್ತಾ ಇದ್ದೀರಿ, ಸ್ಲೋವಾಗಿ ಲೇಟಾಗಿ ಕಮೆಂಟ್ ಇಡ್ತಾ ಇದ್ದೀರಿ, ಲೈಕ್ ಕೊಡ್ತಾ ಇದ್ದೀರಿ ಗೆಳೆಯರೇ। ಸರಿ, ಏನನ್ನ ಇರಲಿ ಗೆಳೆಯರೇ, ಕೆಲವರು ನನಗೆ ಉರ್ದುಯಲ್ಲಿ ಮಾಡಿರಿ ಅಂತಂದು ಕೇಳ್ತಾ ಇದ್ದಾರೆ, ಅವ್ರಿಗಾಗಿ 1-2 ಮಾತು ನಾನು ಹಿಂದಿಯಲ್ಲಿ ಉರ್ದುಯಲ್ಲಿ ಹೇಳ್ತೀನಿ ಗೆಳೆಯರೇ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ, ಅವ್ರ ಸಲುವಾಗಿ 1 ನಿಮಿಷ ನನಗೆ ಟೈಮ್ ಕೊಡಿ। मेरे भाई अजीज दोस्तों, देखिए आप मुझे है ना क्या उर्दू भूल गए क्या, हिंदी भूल गए क्या बोलना और प्रैक्टिकल करने का बोलकर बोल रहे मेरे भाई। मैं उर्दू भी नहीं भूला और हिंदी भी नहीं भूला मेरे भाई। मैं इंशाल्लाह प्रैक्टिकल जो भी करूँगा तो मैं उर्दू या हिंदी में ही करूँगा मेरे भाई। मेरे कन्नड़ा भाई, मेरे दोस्त भाईचारे, मुझे है ना क्या कन्नड़ा में बनाओ वीडियो, कन्नड़ा में समझाओ, कन्नड़ा में बोलकर फ़ोन पे बहुत कुछ रिक्वेस्ट कर रहे मेरे से, अजीज़ी कर रहे, इसलिए तो उनके लिए मैं कन्नड़ा में तेरी बोल रहा हूँ मेरे भाई। इंशाल्लाह आपके लिए भी मैं ज़रूर बोलूँगा, ज़रूर बताऊँगा। देखिए मेरे भाई, नाराज़ ना होइए, मैं प्रैक्टिकल इंशाल्लाह मैं उर्दू में ही लाने वाला हूँ या हिंदी में तो लाने वाला हूँ मेरे भाई। आप अच्छे कमेंट रखिए, अच्छे लाइक दीजिए, हमें उसी से बहुत बड़ी खुशी मिलती है। एक यूट्यूबर्स को मेरे भाई लाइक और कमेंट ही वो देखकर ही वो ना क्या खुश होता है। उस्ताद का दिल जीतना बोले तो भी मेरे भाई, जो भी आपके उस्ताद है, बुजुर्गान दिन है, उनका दिल जीतना बोले तो मेरे भाई उनका दिल खुश है, जैसा हम बात रखे तो ही वो अपने दिल से अपने राज़ाम बताते मेरे भाई। बहुत सारे लोग खाली वीडियो देखते हैं, एक लाइक भी करते नहीं, एक अच्छा कमेंट भी बोलते नहीं, सिर्फ अच्छा लगे तो माशा अल्लाह भी नहीं बोलते, अल्लाह का शुक्र भी अदा नहीं करते। इसलिए तो मेरे भाई अब मैं बहुत अभी क्या बताऊँ, दिल थोड़ा नाराज़गी महसूस होता है। बस अच्छा वीडियो, अच्छे कमेंट रखिए मेरे भाई, बस लाइक करिए, एक दूसरे को सब्सक्राइब भी
ಕರಿಯ ಹಾಗೆ ಬೀಜ ಹಾಗೆ ವೀಡಿಯೋ. ಅಣ್ಣಂದಿರೇ, ಗೆಳೆಯರೇ, ನಾನು ಮೊನ್ನೆ ತಾನೇ ಒಂದು ವೀಡಿಯೋ ಮಾಡಿ ಹಾಕಿದೆ ಗೆಳೆಯರೇ. ಅದು ಇನ್ನೂ ನನಗೆ ಅಷ್ಟು ಸಮಾಧಾನ ತಂದಿಲ್ಲ. ಕಾರಣ, ಒಳ್ಳೆ ಲೈಕ್ ಒಳ್ಳೆ ಕಮೆಂಟ್ನ ಕೊಟ್ಟಿಲ್ಲ. ಭಾಳ ಮಂದಿ ನೋಡಿದ್ದಾರೆ ಹೊರತು ಎಲ್ಲವರು ಏನಪ್ಪ ವೀಡಿಯೋ ನೋಡುವವರೇ ಇದ್ದಾರೆ ಹೊರತು ಅದು ಲೈಕ್ ಕೊಡೋವರಿಲ್ಲ, ಒಳ್ಳೆ ಕಮೆಂಟ್ ಇಡೋರಿಲ್ಲ. ಒಬ್ಬ ಯೂಟ್ಯೂಬರ್ಸ್ಗೆ ಗೆಳೆಯರೇ, ಒಳ್ಳೆ ಲೈಕ್ ಕೊಟ್ಟು ಒಳ್ಳೆ ಕಮೆಂಟ್ ಇಟ್ಟು ಒಳ್ಳೆ ಲೈಕ್ ಕೊಟ್ಟರೆ ಮಾತ್ರ ಅವರು ಮನಸ್ಸಿನಿಂದ ಒಳ್ಳೆ ಒಳ್ಳೆ ವೀಡಿಯೋಗಳು ತರಲಿಕ್ಕೆ ಸಾಧ್ಯ ಗೆಳೆಯರೇ. ಯಾಕಂತಂದರೆ ನಾನೊಬ್ಬತ್ತಲ್ಲ, ಯಾರೇ ಆಗಲಿ ಗೆಳೆಯರೇ, ಯಾವ ಗುರುಗಳಾದ್ರೂ ಸರಿ, ಅವರು ಮನಸ್ಸು ಗೆದ್ದರೆ ಮಾತ್ರ ಅವ್ರೇನಪ್ಪ ಒಳ್ಳೆ ವೀಡಿಯೋಗಳು ಮಾಡ್ತಾರೆ, ಹಾಕ್ತಾರೆ. ಆ ವೀಡಿಯೋಗಳಿಂದ ನಾವು ತಿಳ್ಕೊಬೋದು, ಇನ್ನೊಬ್ಬರಿಗೆ ತಿಳಿಸಬಹುದು ಗೆಳೆಯರೇ. ಇನ್ನೊಂದು ವೀಡಿಯೋ ಉದ್ದಕ್ಕೆ ಮಾಡ್ತೀರಾ ಅಂತ ನನಗೇನು ಫೋನ್ ಮಾಡಿ ಕೇಳಿದ್ದಾರೆ ಕೆಲವರು. ಉದ್ದಕ್ಕೆ ಅನಿಸಿದರೆ ಗೆಳೆಯರೇ, ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಉದ್ದಕ್ಕೆ ಮಾಡಿದರೆ ನಾನು ಶಾರ್ಟ್ ವೀಡಿಯೋ ಮಾಡಿ ಕಟ್ ವೀಡಿಯೋ ಮಾಡಿ ಹಾಕಿದರೆ ಗೆಳೆಯರೇ, ನಿಮಗೆ ಏನೂ ಅರ್ಥ ಆಗುವುದಿಲ್ಲ, ಅರ್ಥ ಆಗುವಂತೂ ಇಲ್ಲ ಗೆಳೆಯರೇ. ನೀವು ಬೇಜಾರ ಪಡ್ತೀರಾ, ವೀಡಿಯೋ ಮುಂದಕ್ಕೆ ಅನ್ನದೇ ಅಂದರೆ ಏನು ಅರ್ಥ ಆಗುತ್ತೆ ಗೆಳೆಯರೇ. ಮೊದಲು ನಿಧಾನವಾಗಿ ವೀಡಿಯೋ ಪೂರ್ತಿ ಸಂಪೂರ್ಣವಾಗಿ ನೋಡಿರಿ. 1 ರಿಂದ 2 ಬಾರಿ ನೋಡಿರಿ, 3 ಬಾರಿ ನೋಡಿರಿ, 5 ರಿಂದ 10 ಬಾರಿನೂ ನೋಡಿರಿ. ರಿಪೀಟ್ ಮಾಡಿ ನೋಡಿರಿ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಏನು ಹೇಳಿದ್ದಾರೆ ಏನಿಲ್ಲ ಅಂತ ಅರ್ಥ ಮಾಡಿಕೊಂಡು ಗೆಳೆಯರೇ, ನೀವು ಕಮೆಂಟ್ ಇಡ್ರಿ, ಲೈಕ್ ಕೊಡ್ರಿ. ನಿಮಗೆ ಅರ್ಥ ಆದರೆ ಮಾತ್ರ ಕೆಲಸ ಮಾಡಿಕೊಳ್ಳಿ. ಇಲ್ಲ ಅರ್ಥ ಆಗಲಿಲ್ಲ ಅಂತಂದರೆ ಬಿಟ್ಟು ಬಿಡ್ರಿ ಗೆಳೆಯರೇ, ಲಾಸ್ ಆಗಬೇಡಿ. ಇಷ್ಟು ದಿನ ಏನು ಮಾಡ್ತಾ ಇದ್ದೀವಿ ಗೆಳೆಯರೇ ನಾವು, ರಾಸಾಯನಿಕ ಸೈನ್ಸ್, ಈಗ ಅಷ್ಟು ಸುಲಭ ಇಲ್ಲ. ಕಾರಣ, ಪ್ರತಿಯೊಂದೂ ತುಟ್ಟಿಗೆ ಆಯಿತು ಗೆಳೆಯರೇ. ನೋಡಿ ಗೆಳೆಯರೇ, ಇಲ್ಲಿಗೆ 5 ನಿಮಿಷ ಹೆಚ್ಚಿಗಾಯಿತು. ನೋಡಿ, ಮುಂದೆ ಹೇಳ್ತೀನಿ ಒಂದು ಥಿಯರಿ ಗೆಳೆಯರೇ. ರಸ ಕರ್ಪೂರ ಕಟ್ಟುವ ವಿಧಾನ. ಇನ್ನೊಂದೇನಪ್ಪ ಅಂತ ಜಿಂಕ್ ನೈಟ್ರಿಕ್ ಪಾಸ್ ಮಾಡುವುದು ಹಿಂದೆ ಹೇಳಿದೆ. ಕೆಲವರು ಫೋನ್ ಮಾಡಿದ್ದಾರೆ, ಇನ್ನೂ ಸರಳವಾದ ರೀತಿಯಲ್ಲಿ ತೋರಿಸಿರಿ ಗುರುಗಳೇ ಅಂತಂದು. ನಾನು ಆದಷ್ಟು ಪ್ರಯತ್ನ ಆ ವಿಡಿಯೋನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಗೆಳೆಯರೇ. ಸರಳವಾದದ್ದು ಐತೆ ನೋಡಿ. ಈಗ ನೀವು ಏನು ಮಾಡಬೇಕಂತಂದರೆ ಗೆಳೆಯರೇ, ನಾವು ಉತ್ತರಾಣಿ ಕನ್ನಡದಲ್ಲಿ ಚರ್ಚಟ್ ಅಂದು, ಹಿಂದಿಯಲ್ಲಿ ಮತ್ತು ಗೆಳೆಯರು ಉತ್ತರಾಣಿ ಅಂತಂದರೆ ಎಲ್ಲರಿಗೂ ಗೊತ್ತು, ಹಳ್ಳಿ ಭಾಷೆಯಲ್ಲಿ. ಆ ಉತ್ತರಾಣಿ ಗಿಡ ಎಲ್ಲ ಬೇರು ಕಾಂಡ ಎಲ್ಲ ಎಲೆಗಿಲ್ಲ ತಂದು ನಾವು ಸುಟ್ಟು ನೀರಿನಲ್ಲಿ ಏನಪ್ಪ ಅಂತ ತಿರಿಸಿ 24 ಗಂಟೆ ಬಿಟ್ಟು ಯಾವ ಥರ ಏನನ್ನು ನೀರು ಉಡಾಯಿಸಿ ಉಪ್ಪು ತೆಗಿತೀವಲ್ಲ ಗೆಳೆಯರೇ, ಅದೇ ಥರ ನಾನು ಈಗ ಏನು ಹೇಳ್ತಾ ಇದ್ದೀನಿ ಅದನ್ನು ಸಹ ಉಪ್ಪು ತೆಗಿಬೇಕು ಗೆಳೆಯರೇ. ಬೇವಿನ ಗಿಡ ಅಂತಂದ್ರು ಎಲ್ಲರಿಗೆ ಗೊತ್ತು ಗೆಳೆಯರೇ. ಇವತ್ತಿನ ಕಾಲದಲ್ಲಿ ಬೇವಿನ ಗಿಡ ನೋಡಲಾರದವರು ಯಾರು ಇಲ್ಲ. ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಬೇವಿನ ಗಿಡ. ಆ ಬೇವಿನ ಗಿಡದ ತೊಪ್ಪಲು ಗೆಳೆಯರೇ, ಆ ಬೇವಿನ ಕಾಯಿ ಬಿಟ್ಟಿರ್ತದ, ಸಣ್ಣ ಕಾಯಿ ಬಿಟ್ಟಿರ್ತದ, ಮತ್ತು ಅದರಿಂದ ಏನೋ ಸಹ ಹೂ ಬಿಟ್ಟಿರ್ತದ ಗೆಳೆಯರೇ. ಅಂಥ ಸಂದರ್ಭದಲ್ಲಿ, ಬೇವಿನ ಹೂ ಮತ್ತು ಕಾಂಡ ಬಿಡುವ ಸಂದರ್ಭದಲ್ಲಿ ಗೆಳೆಯರೇ, ತೊಪ್ಪಲನ್ನು ಅರಿದುಕೊಳ್ಳಬೇಕು. ಆ ತೊಪ್ಪಲು ಸಣ್ಣ ಕಡ್ಡಿ ಅರಿದುಕೊಂಡು ಸುಡಬೇಕು. ಸುಟ್ಟು ಯಾವ ಥರ ನಾವು ಇದರ ಉತ್ತರಾಣಿ ಗಿಡದ ಉಪ್ಪು ತೆಗಿತೀವೋ ಅದೇ ಥರ ಈ ಉತ್ತರಾಣಿ ಗಿಡದ ಉಪ್ಪನ್ನು ತೆಗೆಯಬೇಕು. ಮಿನಿಮಮ್ ಅಂದರೆ ಆ ಉಪ್ಪು 1 kg ಇರಬೇಕು ಗೆಳೆಯರೇ. ಆ ಉಪ್ಪಿನಾಗ ರಸಕರ್ಪೂರ ಯಾವ ಥರ ಕಟ್ಟಿಕೊಳ್ಳಬೇಕು, ಯಾವ ಥರ ಇಲ್ಲ ಅಂತಂದು ನಾನು ಮುಂದಿನ ಪಾರ್ಟ್ಸ್ನಲ್ಲಿ, ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಗೆಳೆಯರೇ. ಏಸು ಮಂದಿ ಕಟ್ಕೊತೀರಾ, ಕಟ್ಕೊಂಡು ನನಗೆ ಕಮೆಂಟ್ನಾಗ ತಿಳಿಸಿರಿ. ಆದಷ್ಟು ಬೇಗ ಆ ವಿಡಿಯೋ ತರ್ತೀನಿ ಗೆಳೆಯರೇ. ಈಗ ಮತ್ತೆ ಹೇಳ್ತೀನಿ ನೋಡಿ ಗೆಳೆಯರೇ. ಬೇವಿನ ಗಿಡ ಹೂವು ಬಿಡುವ ಸಂದರ್ಭದಲ್ಲಿ, ಕಾಯಿ ಬಿಡುವ ಸಂದರ್ಭದಲ್ಲಿ ತೊಪ್ಪಲನ್ನು ಅರಿಬೇಕು. ಹೂವು ಕಾಯಿ ಎಲ್ಲ ಅರಿಬೇಕು. ಅರಿದು ಏನಪ್ಪ ಅಂತಂದರೆ ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ಒಂದು ಬಕೆಟಿನಲ್ಲಿ ತಿರಿಸಿ 2 ದಿನ ಬಿಟ್ಟು ಆ ನೀರು ಉಡಾಯಿಸಿದರೆ ಅದರೊಳಗಿಂದ ಉಪ್ಪು ಬರ್ತದ. ಆ ಉಪ್ಪು ತಗೊಂಡು ಏನು ಮಾಡಬೇಕು, ಏನಿಲ್ಲ, ಯಾವ ಥರ ರಸಕರ್ಪೂರ ಕಟ್ಟಿಕೊಳ್ಳಬೇಕೆಂದು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಗೆಳೆಯರೇ. ಎಲ್ಲವೂ ಹೇಳ್ಬೇಕಂತಂದರೆ ವೀಡಿಯೋ ದಾದಾಪ್ ಅಂತಂದರೆ 3/4 ಗಂಟೆಯ 1 ತಾಸು ಆಗುತ್ತೆ. ನೀವು ನಿಮಗೆ ಮತ್ತೆ ಬೇಜಾರಾಗ್ತೀರಾ ನೀವು. ಅದರ ಸಲುವಾಗಿ ನಾನು ಡೈರೆಕ್ಟ್ರಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಇದು ತೆಗೀರಿ. ಇನ್ನೊಂದು ವೀಡಿಯೋ ನಾನು ಹೇಳ್ತೀನಿ ಗೆಳೆಯರೇ. ಇರ್ತೀನಿ ಮತ್ತೆ ಮುಂದಿನ ವೀಡಿಯೋಗಾಗಿ. ಎಷ್ಟು ಬೇಗ ನೀವು ಮಾಡ್ಕೊತೀರೋ ಅಷ್ಟೇ ಬೇಗ ನಾನು ಅದನ್ನು ಹೇಳ್ತೀನಿ. ಒಳ್ಳೆಯ ಲೈಕ್, ಒಳ್ಳೆಯ ಕಮೆಂಟ್ ಕೊಡಿರಿ ಗೆಳೆಯರೇ. ಇರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ನಮ್ಮದು.